ತಾಲೂಕು ತೆಂಗು ಬೆಳೆಗಾರರ ಸಂಘ ಚುನಾವಣೆ. ಎಂ ಮಹೇಶ್ ಪ್ರಭು ಮತ್ತು ತಂಡ ಗೆಲ್ಲಿಸಲು ಮಹೇಶ್ ಕುಮಾರ್ ಮನವಿ. ಚಾಮರಾಜನಗರ ತಾಲೂಕು ತೆಂಗು ಬೆಳೆಗಾರರ ಸಂಸ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘದ 2026ರಿಂದ 2030 ಅವಧಿಗೆ ನಾಳೆ ಸಂಘದ ಕಚೇರಿ ಆವರಣದಲ್ಲಿ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ನಡೆಯುವ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆಯಲ್ಲಿ ಎಂ ಮಹೇಶ್ ಪ್ರಭು ಮತ್ತು ತಂಡಕ್ಕೆ ಸಂಘದ ಸದಸ್ಯರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡುವಂತೆ ಕರ್ನಾಟಕ ರೈತ ಸಂಘ ವಿಶ್ವ ರೈತ ಸಂಘಟನೆಯ ಸದಸ್ಯ ಯಗ್ಗವಾಡಿ ಮಹೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಆಗಿರುವಂಥ ತೆಂಗು ಬೆಳೆಗಾರರ ಸಂಘದ ಎಲೆಕ್ಷನ್ ಬಂದಿದೆ. 19ನೇ ತಾರೀಕು ಎಲೆಕ್ಷನ್ ನಿಂತಿದೆ. ಅಲ್ಲಿ ನಮ್ಮ ರೂವಾರಿಯಾದಂಥ ಮಹೇಶ್ ಪ್ರಭು ಅವರು ಅವರು ಹಿಂದೆ ಪ್ರೊಫೆಸರು ನಂಜುಂಡಸ್ವಾಮಿ ಅವರು ತೆಂಗು ನುಸಿ ಪೀಡೆ ಬಂದು ತೆಂಗುಗೆ ಭಾಳ ಸಂಕಷ್ಟ ಎದುರಿಸ್ತಿದ್ರು ರೈತರು. ಇದರಿಂದ ಏನು ಮಾಡಬೇಕು ಅಂತ ಕಂಗಾಲಾಗಿ ಬೇಕಾದಷ್ಟು ಮರ ನಾಶವಾದವು, ಬೇಕಾದಷ್ಟು ತೊಂದರೆ ಆಯಿತು, ರೈತರು ಸಂಕಷ್ಟಕ್ಕಿಳಿದ್ರು. ಅದಕ್ಕೋಸ್ಕರ ಅವರು ಇದಕ್ಕೆ ದಿವ್ಯ ಔಷಧ ಅಂತಂದರೆ ನೀರಾಗಿ ಕಟ್ಟಿದರೆ ಮಾತ್ರ ಅಂತ ಪ್ರೊಫೆಸರ್ ಒಂದು ಇದನ್ನು ವ್ಯವಸ್ಥೆ ಮಾಡಿ ಅದನ್ನು ನಡೆಸ್ಕೊಂಡು ಬಂದರು. ಅದೇ ರೀತಿ ಅವರ ಸಿದ್ಧಾಂತವನ್ನು ಚಾಚು ತಪ್ಪದೆ ನಮ್ಮ ಮಹೇಶ್ ಪ್ರಭು ಅವರು ಏನು ಸಂಕಷ್ಟದಲ್ಲಿರೋಂಥ ರೈತರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅವರು ಯೋಚನೆ ಮಾಡಿ ಒಂದು ತೆಂಗು ಬೆಳೆಗಾರರ ಕಾರ್ಖಾನೆ 50,000 ಕಾಯಿ ಇರುವಂಥ ಒಂದು ಸಂಸ್ಕರಣಾ ಘಟಕವನ್ನು ಮೊಡತನಹಳ್ಳಿಯಲ್ಲಿ ಮಾಡಿದ್ರು. ಈಗ ಅದು ಸುಮಾರು ಅದರಿಂದ ಸಹಸ್ರಾರು ರೈತರಿಗೆ ಒಳ್ಳೆ ದರ ಸಿಕ್ಕಿದೆ. ಯಾಕಂದರೆ ಫಸ್ಟ್ ಅನೌನ್ಸ್ ಮಾಡೋದ್ರೆ ನಾವು ಎಲ್ಲಿ ದೇಶದಲ್ಲಿ ಎಲ್ಲಿ ಹೈ ರೈಟ್ ಇರುತ್ತೆ ಆ ರೈಟ್ ಅನೌನ್ಸ್ ಮಾಡ್ತೀವಿ. ಆದ್ದರಿಂದ ಈ ಸತಿ ಸುಮಾರು ತೆಂಗು ಬೆಳೆಗಾರರಿಗೆ ಗೊತ್ತಾಗಿದೆ, ಬೇಕಾದಷ್ಟು ದುಡ್ಡು ತೆಂಗು ಬೆಳೆಗಾರರಿಗೆ ಸಿಕ್ಕಿದೆ, ರೈಟ್ ಸಿಕ್ಕಿಲ್ಲ. ಆದ್ದರಿಂದ ಅವರು ಈಗ ಎಷ್ಟು ಶ್ರಮ ವಹಿಸಿ ಮಾಡಿದ್ದಾರೆ ಅಂದರೆ ಅದು ಹೇಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲಿ ಒಂದು ಕುಟುಂಬಕ್ಕೆ ಸಹಿತವಾಗಿ ಊಟ ತಿಂಡಿ ಮಾಡ್ಕೊಂಡು ತೆಂಗು ಬೆಳೆಗಾರರ ದುಡ್ಡನ್ನ ಪೋಲ್ ಮಾಡದೆ ಒಂದು ಕಾರ್ಖಾನೆಯನ್ನು ಕಟ್ಟಿರೋದು ಭಾಳ ಅತಿಶಯ. ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ತೆಂಗು ಬೆಳೆಗಾರರ ಸಂಘ. ಆದ್ದರಿಂದ ಈಗ ಏನೋ ಪೈಪೋಟಿ ಬಿದ್ದರೆ ದಯಮಾಡಿ ಹೇಳ್ತಾ ಇರೋದಿಷ್ಟೇ, ಈಗ ಸಾವಿರಾರು ಜನ ಏನು ಷೇರ್ದಾರರವರೇ ಅವ್ರು ಪ್ರತಿಯೊಬ್ಬರಿಗೂ ಕೂಡ ಸುಮಾರು ಕೋಟ್ಯಾಂತರ ರೂಪಾಯಿ, ಒಬ್ಬರಿಗೆ 30,000 35,000 ಈ ರೀತಿ ಸರ್ಕಾರದ ಅನುದಾನ ತರಿಸಿ ಎಲ್ಲ ಷೇರ್ದಾರರು ಕೊಡಿಸೋಂಥ ರೂವಾರಿಗಳು ಕೊಡಿಸಿದ್ದಾರೆ ಎಲ್ಲರಿಗೂ. ಆ ರೀತಿ ಮಾಡಿದ್ದಾರೆ, ತೆಂಗು ಕಷ್ಟದಲ್ಲಿ ಇದು ಮಾಡಿದ್ದಾರೆ. ಆದ್ದರಿಂದ ಇವತ್ತು ಇವ್ರಿಗೆ ರೈತರು ಯಾರು ತೆಂಗು ಬೆಳೆಗಾರ ರೈತರು ಕೂಡಲೇ ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂತ ಈ ಮೂಲಕ ಕಳಕಳೆಯಿಂದ ಕೈ ಮುಗಿದು ನಾನು ಬೇಡ್ಕೊತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಅಷ್ಟು ಶ್ರಮ ಪಟ್ಟಿದ್ದಾರೆ ಮಹೇಶ್ ಪ್ರಭು. ಇವತ್ತು ಏನೋ ಪೈಪೋಟಿ ಇರ್ಬೋದು, ಅದರ ಅರಿವಿಲ್ಲದೆ ಆದರೆ ಇನ್ನೂ ಕೂಡ ಇವರು ಉತ್ತಂಗ ಸ್ಥಿತಿಗೆ ತಗೊಂಡೋಗ್ತಾರೆ. ಇದನ್ನ 50,000 ಕಾಯಿ ಇರೋದು ಒಂದೇ ಅಲ್ಲ, ನೀರಾ ಪ್ರಾಜೆಕ್ಟ್ನು ಆಗ್ತಾರೆ, ಇನ್ನು ಉಪೋತ್ಪನ್ನಗಳು ಎಲ್ಲನೂ ಮಾಡೋಂಥ ವ್ಯವಸ್ಥೆ ಮಾಡ್ತಾವ್ರೆ. ದಯಮಾಡಿ ಏನು ತೆಂಗು ಬೆಳೆಗಾರ ಸಂಘದವರು ಎಲ್ಲರೂ ಕೂಡ ಇವ್ರಿಗೆ ಒಂದು ಅಮೂಲ್ಯವಾದ ತಮ್ಮ ಮತವನ್ನು ನೀಡಿ ಅವರ ಜಯಶೀಲ ಮಾಡಿ ಟೀಮು ಏನು 11 ಜನ ಟೀಮ್ ಇದ್ದಾರೆ ಅವ್ರಿಗೆ ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಯಗ್ಗೋಡಿಪುರ ಮಹೇಶ್ ಕುಮಾರ್ ನಾನು ಕೈ ಮುಗಿದು ಎಲ್ಲರನ್ನೂ ಯಾಚಿಸ್ತಾ ಇದ್ದೀನಿ.